ಈ ಮುಂಜಾನೆ ವೇಳೆಯಲ್ಲಿ ದೇವ್ರ ವಾಕ್ಯಗಳನ್ನ ಅಧ್ಯಯನ ಮಾಡಿ ನೋಡೋಣ. ಕೀರ್ತನೆ 143ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಈ ರೀತಿ ಹೇಳ್ತದೆ: ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು. ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಬಿನ್ನಹಕ್ಕೆ ಕಿವಿಗೊಡು. ಇದುವರೆಗೂ ನಾವು ದೇವ್ರನ್ನ ಆರಾಧಿಸಿ ಅದನ್ನ ಧ್ಯಾನ ಮಾಡಿದ್ರಲ್ಲ, ದೇವ್ರ ನಮ್ಮ ಮಹಿಮೆ ಬರಲಿ. ನಿನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ಸದ್ದುತ್ರನ್ನು ದಯಪಾಲಿಸು. ನಿನ್ನ ಸೇವಕನನ್ನು ವಿಚಾರಣೆಗೆ ಗುರಿ ಮಾಡಬೇಡ. ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ ಅಂತ ದೇವರ ವಾರ್ತೆಗಳಿರ್ತದೆ. ವೈರಿಯು ನನ್ನ ಪ್ರಾಣವನ್ನು ಹಿಂಸಿಸಿದ್ದಾನೆ, ಜೀವವನ್ನು ನೆಲಕ್ಕೆ ಹಾಕಿ ಜಜ್ಜಿದ್ದಾನೆ, ಕಾರ್ಗತ್ತಲೆಯಲ್ಲಿ ನನ್ನನ್ನು ಹಾಕಿದ್ದಾನೆ. ಬಹುಕಾಲದಿಂದ ಸತ್ತವರಂತಿದ್ದೇನೆ, ನನ್ನ ಆತ್ಮವು ಕುಂದಿ ಹೋಗಿದೆ, ನನ್ನ ಮನಸ್ಸು ಬೆರಗಾಗಿದೆ. ಹಳೆ ದಿನಗಳನ್ನು ನೆನೆಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ. ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ, ಕೈಯೊಡ್ಡಿ ಬೇಡುತ್ತೇನೆ. ಒಣ ನೆಲವು ನೀರಿಗಾಗಿ ಹೇಗೆಯೋ ಹಾಗೆಯೇ ನನ್ನ ಆತ್ಮವು ನಿನಗಾಗಿ ತವಕಪಡ್ತದೆ. ಸೆಲಾ. ದೇವವಾಕ್ಯಗಳನ್ನ ಯೆಹೋವನೇ ಬೇಗನೆ ಸದ್ದುತ್ತರವನ್ನು ದಯಪಾಲಿಸು, ನನ್ನ ಆತ್ಮವು ಕುಂದಿ ಹೋಗಿದೆ. ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರಿದವನಿಗೆ ನಾನು ಸಮಾನನಾಗಿರುವೆನು. ಒಟ್ಟಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ. ನಿನ್ನಲ್ಲಿ ಭರವಸೆಟ್ಟಿದ್ದೇನಲ್ಲ, ನಾನು ನಡೆತಕ್ಕ ಮಾರ್ಗವನ್ನು ತಿಳಿಸು. ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಆಮೇನ್. ಯೆಹೋವನೇ, ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ, ಶತ್ರುಗಳಿಂದ ನನ್ನನ್ನು ಬಿಡಿಸು. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ನನ್ನ ದೇವರು ನೀನಲ್ಲವೋ? ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟನದಲ್ಲಿ ನಡೆಸಲಿ. ಆಮೇನ್. ಯೆಹೋವನೇ, ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಉಜ್ಜೀವಿಸ ಮಾಡು. ನಿನ್ನ ನೀತಿಗನುಸಾರವಾಗಿ ನನ್ನ ಪ್ರಾಣವನ್ನು ವಿಪತ್ತಿನಿಂದ ಬಿಡಿಸು. ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನು ಖಂಡಿಸಿ ಬಿಡು. ನನ್ನ ಪ್ರಾಣ ಕಂಠಗಳನ್ನೆಲ್ಲ ಕಡಿದು ಹಾಕು, ನಾನು ನಿನ್ನ ಸೇವಕನಲ್ಲವೇ? ಆಮೇನ್. ಹಂಗಂದರೆ ದೇವರು ನಮಗೆ ವಿರೋಧವಾಗಿರುವಂಥ ಆಯುಧಗಳು ಅದು ಕಣ್ಣಿಗೆ ಕಾಣದಂತೆ ದೇವರೇ ತೆಗೆದುಹಾಕ್ತಾರಂತೆ. ಅದೇನೆ ಪ್ರಾಣ ಕಂಟಕರು, ವೈರಿಗಳಂದರೆ ಅದೇನೆ. ನಮಗೆ ಕಣ್ಣು ಕಾಣದಂತೆ ರೋಗ ಆಗಲಿ, ಯಾವುದೇ ವಿಧವಾದ ನಮಗೆ ವಿರೋಧವಾಗಿ ಇದ್ದಿರುವಂಥ ಎಲ್ಲ ಆಗಲಿ ಸ್ವಲ್ಪ ತೆಗೆದು ಹಾಕ್ತಾರೆ. ದೇವ್ರು ನಮ್ಮ ಮಹಿಮೆ ಬರಲಿ. ಅದಕ್ಕೆ ದೇವರು ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು. ಯಾವಾಗ ನಮಗೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರಂದರೆ, ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆತನ ಚಿತ್ತಕ್ಕೆ ತಕ್ಕಂತೆ ನಾವು ನಡೆದಾಗ ನಮ್ಮ ಪ್ರಾರ್ಥನೆ ಕೇಳಿ ಶುಭಕಾರಿಯಾಗಿರುವನು.